Hi everyone, welcome to all. This is Janani Commerce Classes. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಸರಳ ಆರ್ಥಿಕತೆ ಹಾಗೂ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ವಿ. ಹಾಗಾದ್ರೆ ಇಂದಿನ ವಿಡಿಯೋದಲ್ಲಿ ನಾವು ಉತ್ಪಾದನಾ ಸಾಧ್ಯತಾ ಗಡಿ ಹಾಗೂ ಉತ್ಪಾದನಾ ಸಾಧ್ಯತಾ ರೇಖೆ ಜೊತೆಗೆ ಉತ್ಪಾದನಾ ಸಾಧ್ಯತಾ ಗಣ ಅಂದರೇನು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಮೊಟ್ಟ ಮೊದಲನೆಯದಾಗಿ ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೇನು, ಹಾಗೆ ಉತ್ಪಾದನಾ ಸಾಧ್ಯತಾ ಗಣ ಅಂದ್ರೇನು, ಇವೆರಡನ್ನು ನಾವು ರೇಖಾಚಿತ್ರ ಮತ್ತು ಕೋಷ್ಟಕದ ಸಹಾಯದೊಂದಿಗೆ ಹೇಗೆ ವ್ಯಕ್ತಪಡಿಸೋದು, ಇದನ್ನೆಲ್ಲವನ್ನು ಈ ವಿಡಿಯೋದಲ್ಲಿ ಚರ್ಚಿಸೋಣ. ನಿಮಗೆಲ್ಲ ಗೊತ್ತಿರುತ್ತೆ, ಯಾವಾಗ ಬಯಕೆಗಳು ಅಪರಿಮಿತವಾಗಿರುತ್ತೋ ಸಂಪನ್ಮೂಲಗಳು ಏನಾಗಿರುತ್ತೆ, ಮಿತವಾಗಿರುತ್ತೆ. ಆಗ ಅಲ್ಲಿ ನಾವು ಪರ್ಯಾಯ ಮಾರ್ಗಗಳನ್ನ ಹುಡುಕಿಕೊಳ್ತೀವಿ, ಹೌದಾ? ಆಗ ಅಲ್ಲಿ ಏನಾಗುತ್ತೆ, ಆಯ್ಕೆಯ ಸಮಸ್ಯೆಯು ಉಂಟಾಗುತ್ತೆ ಅಲ್ವಾ? ಅದಕ್ಕಾಗಿಯೇ ಈ ಮಿತ ಸಂಪನ್ಮೂಲಗಳನ್ನ ನಾವು ಅತ್ಯಂತ ದಕ್ಷ ರೀತಿಯಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ಸೂಕ್ಷ್ಮ ಅರ್ಥಶಾಸ್ತ್ರವು ಹೇಳಿ ಕೊಡುತ್ತೆ. ಅಂದರೆ ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಹಾಗೂ ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನ ನಾವು ಉತ್ಪಾದನಾ ಸಾಧ್ಯತಾ ಗಡಿ ಎಂದು ಕರೆಯುತ್ತೇವೆ. ಅಂದ್ರೆ ಒಂದು ದೇಶದಲ್ಲಿ ಲಭ್ಯವಾಗಿರುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದನೆ ಮಾಡಬೇಕು ಅಂತ ಅಂದಾಗ ನಮಗೆ ಹಲವಾರು ರೀತಿಯ ಉತ್ಪಾದನಾ ಸಾಧ್ಯತೆಗಳು ಎದುರಾಗುತ್ತೆ. ಅದನ್ನ ನಾವು ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಹೇಳಿ ಕರಿತೀವಿ. ಇನ್ನು ಉತ್ಪಾದನಾ ಸಾಧ್ಯತಾ ಗಣ ಅಂತ ಬರುತ್ತೆ. ಹಾಗಾದ್ರೆ ಉತ್ಪಾದನಾ ಸಾಧ್ಯತಾ ಗಣ ಅಂದ್ರೆ ಏನು? ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನ ಉತ್ಪಾದನಾ ಸಾಧ್ಯತೆಗಳ ಗಣ ಎಂದು ಕರೆಯುತ್ತೇವೆ. ಅಂದ್ರೆ ಒಟ್ಟಾರೆಯಾಗಿ ಲಭ್ಯವಿರುವಂತಹ ಒಟ್ಟು ಸಂಪನ್ಮೂಲಗಳ ಮೊತ್ತ, ಅದರ ಜೊತೆಗೆ ತಾಂತ್ರಿಕ ಜ್ಞಾನದಿಂದ ಜೊತೆಗೆ ಸರಕು ಮತ್ತು ಸೇವೆಗಳನ್ನ ನಾವು ಏನು ಉತ್ಪಾದಿಸಲಿಕ್ಕೆ ಇರುವಂತಹ ಎಲ್ಲಾ ಸಾಧ್ಯತೆಗಳ ಒಟ್ಟಾರೆಯ ಒಂದು ಸಂಯೋಜನೆಯ ಒಂದು ಸಂಗ್ರಹವನ್ನ ನಾವು ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಹೇಳಿ ಕರಿತೀವಿ. ಹೀಗೆ ಹಲವಾರು ರೀತಿಯಲ್ಲಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವಂತಹ ಹಂತದಲ್ಲಿ ನಮಗೆ ಮಿತ ಸಂಪನ್ಮೂಲಗಳನ್ನ ಹಂಚಿಕೆ ಮಾಡುವಂತಹ ಸಮಯದಲ್ಲೂ ಸಹ ನಮ್ಗೆ ಏನಾಗುತ್ತೆ ಅಂದ್ರೆ ಸಾಕಷ್ಟು ಉತ್ಪಾದನಾ ಸಾಧ್ಯತೆಗಳು ದೊರೆಯುತ್ತೆ. ಹಾಗಾಗಿ ಈ ಎಲ್ಲಾ ಉತ್ಪಾದನಾ ಸಾಧ್ಯತೆಗಳನ್ನ ನಾವೇನಂತೀವಿ, ಉತ್ಪಾದನಾ ಸಾಧ್ಯತಾ ಸಂಯೋಜನೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಒಂದು ದೇಶವೊಂದರಲ್ಲಿ ನಾವು ಯಾವುದೇ ರೀತಿಯ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಬೇಕು ಅಂತ ಅಂದಾಗ ಅಲ್ಲಿ ನಮಗೆ ಕೆಲವೊಂದು ಸಾಧ್ಯತೆಗಳ ಏನಾಗ್ತವು ಕಾಣಿಸ್ಕೊಳ್ತೇವೆ. ಈ ಸಾಧ್ಯತೆಗಳ ಯಾಕೆ ಕಾಣಿಸ್ತವೆ ಅಂತಂದ್ರೆ ಸಂಪನ್ಮೂಲಗಳ ಕೊರತೆಯಿಂದಾಗಿ ಮತ್ತೆ ಆಯ್ಕೆಯ ಸಮಸ್ಯೆಯಿಂದಾಗಿ ಮಿತ ಸಂಪನ್ಮೂಲಗಳನ್ನ ಹಂಚಿಕೆಯನ್ನ ನಾವು ಮಾಡಲೇಬೇಕಾಗುತ್ತೆ. ಹಾಗಾಗಿ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಹಲವಾರು ರೀತಿಯ ಉತ್ಪಾದನಾ ಸಾಧ್ಯತೆಗಳನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಉತ್ಪಾದನಾ ಸಾಧ್ಯತೆಯ ಗಡಿಯ ವಿಶ್ಲೇಷಣೆಯನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಕೋಷ್ಟಕವನ್ನ ನಾವು ಬಳಸಬೇಕಾಗುತ್ತೆ. ಇದರಿಂದ ನಾವು ಇನ್ನೂ ಸುಲಭವಾಗಿ ಅರ್ಥವನ್ನ ಮಾಡಿಕೊಳ್ಳಬಹುದು. ನೀವು ನೋಡಿರ್ಬೇಕು, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಇಂತಹ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಗೋಧಿ ಮತ್ತು ಹತ್ತಿಯ ನಡುವೆ ಇರುವಂತಹ ಸಂಯೋಜನೆಯ ಒಂದು ಉದಾಹರಣೆಯನ್ನ ನೀಡಿ ಉತ್ಪಾದನಾ ಸಾಧ್ಯತಾ ಗಡಿ ಮತ್ತು ರೇಖೆಯನ್ನ ವಿವರಿಸಿ ಅಂತ ಹೇಳಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು ಕೋಷ್ಟಕವನ್ನ. ಒಂದು ಕೋಷ್ಟಕದಲ್ಲಿ ಏನಿದೆ ಅಂದ್ರೆ ಉತ್ಪಾದನಾ ಸಾಧ್ಯತೆಗಳು ಅಂತ ಇದೆ. ಕಾಲಮ್ ನಲ್ಲಿ ಎ, ಬಿ, ಸಿ ಮತ್ತೆ ಡಿ, ಇ ಅಂತ ಇದೆ. ಅಂದ್ರೆ ಎ ಸಂಯೋಜನೆ, ಬಿ ಸಂಯೋಜನೆ, ಜೊತೆಗೆ ಸಿ ಸಂಯೋಜನೆ, ಡಿ ಸಂಯೋಜನೆ ಮತ್ತೆ ಇ ಸಂಯೋಜನೆ ಅಂತ ಹೇಳಿ ಕರಿತೀವಿ. ಇನ್ನೊಂದು ಕಾಲಮ್ ನಲ್ಲಿ ಗೋಧಿ ಮತ್ತು ಹತ್ತಿಯ ನಡುವೆ ಇರುವಂತಹ ಉತ್ಪಾದನಾ ಸಾಧ್ಯತೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಎ ಸಂಯೋಜನೆಯು ಇದ್ದಾಗ ಗೋಧಿಯ ಉತ್ಪಾದಿಸುವಂತಹ ಪ್ರಮಾಣವು ಎಷ್ಟಿದೆ? 0 ಇದೆ ಅಲ್ವಾ? ಅದೇ ಉತ್ಪಾದನಾ ಸಂಯೋಜನೆ ಎ ಇದ್ದಾಗ ಹತ್ತಿಯನ್ನ ಉತ್ಪಾದಿಸುವಂತಹ ಸಂಯೋಜನೆ ಎಷ್ಟಿದೆ? 10 ಇದೆ ಅಲ್ವಾ? ಹಾಗೆ ಬಿ ಸಂಯೋಜನೆಯನ್ನ ನೋಡಿದಾಗ ಗೋಧಿಯ ಪ್ರಮಾಣವು ಕೇವಲ 1 ಯೂನಿಟ್ ನಷ್ಟಿದೆ, ಹತ್ತಿಯ ಉತ್ಪಾದನಾ ಪ್ರಮಾಣವು 9 ಯೂನಿಟ್ ಅನ್ನ ತೋರಿಸುತ್ತೆ. ಹಾಗೆ ಸಿ ಸಂಯೋಜನೆಯಲ್ಲಿ ಗೋಧಿಯು 2 ಯೂನಿಟ್ಗಳಷ್ಟು ಉತ್ಪಾದನೆಯಾದಲ್ಲಿ ಹತ್ತಿಯು 7 ಯೂನಿಟ್ಗಳಷ್ಟು ಏನಾಗಿದೆ ಅಂತಂದ್ರೆ ಉತ್ಪಾದನೆ ಆಗಿದೆ. ಹಾಗೆಯೇ ಡಿ ಸಂಯೋಜನೆಯಲ್ಲಿ ಗೋಧಿಯ ಪ್ರಮಾಣವು 3ರಷ್ಟಿದ್ದಾಗ ಹತ್ತಿಯ ಪ್ರಮಾಣವು 7 ಯೂನಿಟ್ಗಳಷ್ಟು ಇದೆ.
ಹಾಗೆಯೇ ಕೊನೆಯದಾಗಿ ಈ ಸಂಯೋಜನೆಯಲ್ಲಿ ಗೋಧಿಯ ಉತ್ಪಾದನಾ ಪ್ರಮಾಣವು 4 ಯೂನಿಟ್ ಅನ್ನ ತಲುಪಿದರೆ ಹತ್ತಿಯ ಉತ್ಪಾದನಾ ಪ್ರಮಾಣವು ಏನಾಗಿದೆ 0 ಪ್ರಮಾಣವನ್ನ ತೋರಿಸುತ್ತೆ. ಅಂದ್ರೆ ಅರ್ಥ ವ್ಯವಸ್ಥೆಯು ಏನ್ ಹೇಳುತ್ತೆ ಅಂತಂದ್ರೆ, ಒಂದು ವಸ್ತುವಿನ ಪ್ರಮಾಣವನ್ನ ನಾವು ಹೆಚ್ಚು ಉತ್ಪಾದಿಸಲು ಪ್ರಯತ್ನಿಸಿದರೆ ಇನ್ನೊಂದು ಪ್ರಮಾಣದ ವಸ್ತುವಿನ ಒಂದು ಉತ್ಪಾದನೆಯನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಡಿಮೆ ಮಾಡುತ್ತಾ ಹೋಗ್ಬೇಕಾಗುತ್ತೆ. ಸೊ ಸ್ಕ್ರೀನ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಗೋಧಿ ಪ್ರಮಾಣವನ್ನ ನೋಡಿ 0, 1, 2, 3 ಮತ್ತೆ 4. ಅಂದ್ರೆ ಒಂದು ವಸ್ತುವಿನ ಪ್ರಮಾಣವನ್ನು ನಾವೇನ್ ಮಾಡಿದೀವಿ ಅಂತಂದ್ರೆ ಏರಿಸುತ್ತಾ ಹೋಗಿದೀವಿ. ಆದ್ರೆ ಹತ್ತಿ ಪ್ರಮಾಣವು ಏನಾಗಿದೆ ಅಂತಂದ್ರೆ 10, 9, 7 ಜೊತೆಗೆ 4 0 ವ್ಯಾಲ್ಯೂವನ್ನ ಪಡ್ಕೊಂಡಿದೆ. ಅಂದ್ರೆ ಯಾವಾಗ ನಾವು ಒಂದು ಲಭ್ಯವಿರುವಂತಹ ಸಂಪನ್ಮೂಲಗಳಲ್ಲಿ ಒಂದು ವಸ್ತುವಿನ ಉತ್ಪಾದನೆಯನ್ನು ನಾವು ಯಾವಾಗ ಹೆಚ್ಚು ಮಾಡಬೇಕು ಅಂತ ಅನ್ಕೊಳ್ತೀವಲ್ಲ, ಆಗ ಇನ್ನೊಂದು ವಸ್ತುವಿನ ಪ್ರಮಾಣವನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಡಿಮೆ ಮಾಡ್ಬೇಕಾಗುತ್ತೆ. ಇದನ್ನ ನಾವು ಸದಾವಕಾಶ ವೆಚ್ಚ ಅಂತ ಹೇಳಿ ಕರೆಯುತ್ತೇವೆ. ಅಂದ್ರೆ ಒಂದು ಸರಕನ್ನ ನಾವು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದ್ರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಪ್ರಮಾಣವನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಡಿಮೆ ಮಾಡ್ಲೇಬೇಕಾಗುತ್ತೆ. ಅದನ್ನ ನೀವು ಕೋಷ್ಟಕದಲ್ಲಿ ಸರಿಯಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹತ್ತಿಯ ಪ್ರಮಾಣವು 10 ಯೂನಿಟ್ಗಳಷ್ಟಿದ್ದಾಗ ಅಲ್ಲಿ ಗೋಧಿಯ ಪ್ರಮಾಣವು ಎಷ್ಟಿದೆ ಅಂತಂದ್ರೆ 0 ಅಂತಂದ್ರೆ ಗೋಧಿಯನ್ನ ನಾವು ಉತ್ಪಾದನೆ ಮಾಡೋದನ್ನ ಬಿಟ್ರೆ ಪೂರ್ತಿಯಾಗಿ ಹತ್ತಿಯನ್ನ ನಾವು 10 ಯೂನಿಟ್ಗಳಷ್ಟು ಉತ್ಪಾದನೆಯನ್ನ ಮಾಡ್ಬೇಕು. ಅಥವಾ ನಾವು ಗೋಧಿಯನ್ನ ಕೇವಲ 1 ಯೂನಿಟ್ ಅಷ್ಟು ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಹತ್ತಿಯನ್ನ ನಾವು 9 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡ್ಬೋದು. ಅಂದ್ರೆ ಇಲ್ಲಿ ನಮಗಿರುವಂತಹ ಆಯ್ಕೆಗಳು ಇವು ಅಂತ ಹೇಳ್ಬೋದು ಅಲ್ವಾ. ಸೊ ಒಟ್ಟಾರೆಯಾಗಿ ಪ್ರತಿಯೊಂದು ಆರ್ಥಿಕತೆಯು ಹೊಂದಿರುವಂತಹ ಸಾಧ್ಯತೆಗಳಲ್ಲಿ ಕೇವಲ ಒಂದನ್ನ ಮಾತ್ರ ನಾವೇನ್ ಮಾಡ್ಬೇಕಾಗುತ್ತೆ, ಆಯ್ಕೆಯನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ದೇಶದ ಆರ್ಥಿಕತೆಯು ಪ್ರಮುಖವಾದಂತಹ ಕೆಲವೊಂದು ಸಮಸ್ಯೆಗಳನ್ನ ಕಾಣುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಒಂದು ವಸ್ತುವಿನ ಪ್ರಮಾಣವನ್ನ ನಾವು ಹೆಚ್ಚಿಗೆ ಪಡಿಬೇಕು ಅಂತ ಅಂದಾಗ ಇನ್ನೊಂದು ವಸ್ತುವಿನ ಪ್ರಮಾಣವನ್ನ ನಾವು ತ್ಯಾಗ ಮಾಡಲು ಬೇಕಾಗುತ್ತೆ. ಈ ಒಂದು ಕೋಷ್ಟಕದ ಮೂಲಕ ನಾವು ಹತ್ತಿ ಮತ್ತು ಗೋಧಿಯ ಉದಾಹರಣೆಯನ್ನು ನಾವು ನೋಡಿದಾಗ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯು ಸಿಗುತ್ತೆ. ಅಂತಂದ್ರೆ ಯಾವ ಸಾಧ್ಯತೆಗಳು ಅಂದ್ರೆ ಉತ್ಪಾದನಾ ಸಾಧ್ಯತೆಗಳ ಒಂದು ಸಂಯೋಜನೆಯು ಏನೇನ್ ಸಿಗುತ್ತೆ ಅನ್ನೋದನ್ನ ನಾವು ಕಾಣಬಹುದು. ಇನ್ನು ನೆಕ್ಸ್ಟ್ ನಿಮಗೆ ಬರುವಂತಹ ಟಾಪಿಕ್ ಏನಂತಂದ್ರೆ, ಈ ಕೋಷ್ಟಕದ ಮೂಲಕ ನಾವು ಹೇಗೆ ಉತ್ಪಾದನೆಯನ್ನ ನಾವು ಸಂಯೋಜನೆಗಳನ್ನ ವ್ಯಕ್ತಪಡಿಸಿದ್ವಲ್ಲ, ಅದನ್ನೇ ನಾವು ಏನ್ ಮಾಡ್ಬೋದು ಅಂತಂದ್ರೆ ರೇಖಾಚಿತ್ರದ ಮೂಲಕ ನಾವೇನ್ ಮಾಡ್ಬೋದು, ತೋರಿಸ್ಬೋದು. ಅಂತಂದ್ರೆ ರೇಖೆಗಳನ್ನ ತೋರಿಸೋದ್ರ ಮೂಲಕ ತೋರಿಸ್ಬೋದು. ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಉತ್ಪಾದನಾ ಸಾಧ್ಯತೆಗಳನ್ನ ನಾವು ಅಂದ್ರೆ ವಿವಿಧ ಸಂಯೋಜನೆಗಳನ್ನ ನಾವು ಏನ್ ಮಾಡಿದ್ವಿ, ಕೋಷ್ಟಕದ ಮೂಲಕ ತೋರಿಸಿದ್ವಲ್ಲ, ಹಾಗೆ ರೇಖಾಚಿತ್ರದ ಮೂಲಕ ತೋರಿಸೋಣ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ OX ಮತ್ತೆ OY ಅಕ್ಷ. ಸೊ ಜೊತೆಗೆ AB ಮತ್ತೆ CD ಅಂತ ಇದೆ. ಇಲ್ಲಿ ಗೋಧಿ ಪ್ರಮಾಣ, ಹತ್ತಿ ಪ್ರಮಾಣ ಅಂತ ಇದೆ. ಸೊ ನನ್ನ ಒಂದು ರೇಖಾಚಿತ್ರ ಸರಿಯಾಗಿ ಅಷ್ಟೊಂದು ನೀಟಾಗಿ ಬಂದಿಲ್ಲ ಅಂತ ಅನ್ಕೋತೀನಿ, ಬಟ್ ಇಟ್ ಈಸ್ ಅನ್ ಎಕ್ಸಾಂಪಲ್. ಓಕೆ. ಸೊ ಫಸ್ಟ್ OX ಅಕ್ಷದಲ್ಲಿ ನಾನು ಏನ್ ತೋರಿಸಿದ್ದೇನೆ ಅಂತಂದ್ರೆ ಗೋಧಿಯ ಪ್ರಮಾಣವನ್ನ ತೋರಿಸಿದ್ದೀನಿ. ಅದೇ ರೀತಿ OY ಅಕ್ಷದಲ್ಲಿ ಹತ್ತಿಯ ಪ್ರಮಾಣವನ್ನ ನಾವು ತೋರಿಸಿದೀವಿ. ಹಾಗಾಗಿ ಮತ್ತೆ ನಿಮ್ದು ಸಂಯೋಜನೆಗಳ ಏನೇನು ಸಿಗುತ್ತಲ್ಲ, ಆ ಎಲ್ಲಾ ಸಂಯೋಜನೆಗಳನ್ನ ನಾವು ರೇಖಾಚಿತ್ರಗಳ ಮೂಲಕ ತೋರಿಸಿದಾಗ ಅಲ್ಲಿ ನಮ್ಗೆ ಸಂಯೋಜನೆಗಳು ಕಾಣಿಸುತ್ತೆ. A ಸಂಯೋಜನೆ, B ಸಂಯೋಜನೆ, C ಸಂಯೋಜನೆ ಮತ್ತೆ D ಸಂಯೋಜನೆ ಮತ್ತೆ E ಸಂಯೋಜನೆ. ಈ ಸಂಯೋಜನೆಗಳ ಒಂದು ರೇಖೆ ಏನ್ ಕಾಣಿಸುತ್ತಲ್ಲ, ಆ ರೇಖೆಯನ್ನು ನಾವು ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತದಾ? ಈ ಗಡಿಯ ಮೇಲಿರುವಂತಹ ಹಾಗೂ ರೇಖೆಯ ಕೆಳಗಿರುವಂತಹ ಯಾವುದೇ ಬಿಂದುವನ್ನ ಲಭ್ಯವಿರುವಂತಹ ಸಂಪನ್ಮೂಲಗಳಲ್ಲಿ ನಾವೇನ್ ಮಾಡ್ಬೋದು, ಉತ್ಪಾದಿಸಬಹುದು. ಅದು ಗೋಧಿ ಆದ್ರೂ ಆಗಿರ್ಬೋದು ಅಥವಾ ಹತ್ತಿಯ ಸಂಯೋಜನೆ ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ ಒಂದು ರೇಖೆಯು ಏನನ್ನ ವ್ಯಕ್ತಪಡಿಸುತ್ತೆ ಅಂತಂದ್ರೆ, ಯಾವುದೇ ಬಿಂದುವನ್ನಾದ್ರೂ ದೇಶವು ಆಯ್ದುಕೊಳ್ಳಬಹುದು. ಅಂತಂದ್ರೆ ಯಾವುದೇ ಸಂಯೋಜನೆಯನ್ನ ಆಯ್ದುಕೊಳ್ಳಬಹುದು. ಅಂದ್ರೆ A ಸಂಯೋಜನೆ ಅಥವಾ B ಸಂಯೋಜನೆ ಅಥವಾ C ಸಂಯೋಜನೆ ಯಾವುದಾದ್ರೂ ಕೂಡ ಆಗಿರ್ಬೋದು. ಸೊ ಇದಿಷ್ಟೇ ಏನಂತಂದ್ರೆ ನಿಮ್ಗೆ ಉತ್ಪಾದನಾ ಸಾಧ್ಯತಾ ಗಡಿ ಹಾಗೂ ಉತ್ಪಾದನಾ ಸಾಧ್ಯತಾ ರೇಖೆ, ಅದನ್ನ ಹೇಗೆ ಕೋಷ್ಟಕದ ಮೂಲಕ ಮತ್ತೆ ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಬಹುದು ಅನ್ನೋದನ್ನ ಒಂದು ಉದಾಹರಣೆಯನ್ನು ಸಹ ನಾವು ತೆಗೆದುಕೊಂಡು ನೋಡಿದ್ದೇವೆ.